ವಿದ್ಯುತ್ ಬೆಲೆಯನ್ನ ಯೂನಿಟ್ಗೆ 56 ಪೈಸಾ ಹೆಚ್ಚಳ ಮಾಡಿದ್ದಕ್ಕೆ ಇಂಧನ ಬೆಲೆ ಏರಿಕೆಯೇ ಕಾರಣ ಎಂದು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಆರೋಪಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಗ್ಯಾಸ್ ದರ 993 ರೂಪಾಯಿ ಏರಿಕೆಯಾಗಿದೆ. ಚುನಾವಣೆ ಆಗುವ ತನಕ ಬಿಜೆಪಿಯವರು ದರ ಏರಿಕೆಗೆ ಕಾಯ್ತಾ ಇದ್ರು. ಚುನಾವಣೆ ಮುಗಿತಿದ್ದಂತೆ ಗ್ಯಾಸ್ ದರವನ್ನು ಏರಿಸಲಾಗಿದೆ. ಇದನ್ನು ಯಾರೂ ಕೇಳೋರಿಲ್ಲ. ಗ್ಯಾಸ್ ದರ ಏರಿಸಿದ್ರೆ ಬಡವರು ಎಲ್ಲಿಗೆ ಹೋಗಬೇಕು ಎಂದು ಪ್ರಶ್ನೆ ಮಾಡಿದರು. ಸರ್, ಎಲೆಕ್ಟ್ರಿಸಿಟಿ ಬಿಲ್ 56 ಪೈಸೆ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡೋದು, ಎಲ್ಲಿ ಜಾಸ್ತಿ ಮಾಡೋದು, ಎಲ್ಲಿ ವಿದ್ಯುತ್ ಹೆಂಗ್ ತಯಾರು ಮಾಡ್ತಾರೆ? ಅಲ್ಲ, ಇನ್ನು ಪೆಟ್ರೋಲ್ ರೇಟ್ ಇನ್ನು ಜಂಪ್ ಆಗಿಲ್ಲ. ತಯಾರು ಮಾಡ್ತಾರೆ ಸರ್, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಪ್ರಭಾವ. ಸೆಂಟ್ರಲ್ ಗೌರ್ಮೆಂಟ್ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರೆ ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಿಕ್ ಮಾಡೋದು, ಎಲೆಕ್ಟ್ರಿಕ್ ಮತ್ತೆ ತಯಾರು ಮಾಡಬೇಕಲ್ಲ. ಎಲೆಕ್ಟ್ರಿಕ್ ತಯಾರು ಮಾಡೋದು ಅದು ನ್ಯಾಚುರಲಿ ಜಾಸ್ತಿ ಆಗ್ತದೆ, ಪ್ರಪೋರ್ಷನೇಟ್ಲಿ ಜಾಸ್ತಿ ಮಾಡಬೇಕಾಗ್ತದೆ. ಎಲ್ಲ ಕೇಂದ್ರ ಸರ್ಕಾರನೇ ಕಾರಣ. ಸರ್, ಎಲೆಕ್ಟ್ರಿಸಿಟಿ ಬಿಲ್ 56 ಪೈಸೆ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡೋದು, ಎಲ್ಲಿ ಮಾಡೋದು, ಎಲ್ಲಿ ವಿದ್ಯುತ್ ಹೆಂಗ್ ತಯಾರು ಮಾಡ್ತಾರೆ? ಅಲ್ಲ, ಇನ್ನು ಪೆಟ್ರೋಲ್ ರೇಟ್ ಇನ್ನು ಜಂಪ್ ಆಗಿಲ್ಲ. ತಯಾರು ಮಾಡ್ತಾರೆ ಸರ್, ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಪ್ರಭಾವ. ಸೆಂಟ್ರಲ್ ಗೌರ್ಮೆಂಟ್ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರೆ, ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ರೆ ಮ್ಯಾನುಫ್ಯಾಕ್ಚರ್ ಎಲೆಕ್ಟ್ರಿಕ್ ಮಾಡೋದು, ಎಲೆಕ್ಟ್ರಿಕ್ ಮತ್ತೆ ತಯಾರು ಮಾಡಬೇಕಲ್ಲ. ಎಲೆಕ್ಟ್ರಿಕ್ ತಯಾರು ಮಾಡೋದು ಅದು ನ್ಯಾಚುರಲಿ ಜಾಸ್ತಿ ಆಗ್ತದೆ, ಪ್ರಪೋರ್ಷನೇಟ್ಲಿ ಜಾಸ್ತಿ ಮಾಡಬೇಕಾಗ್ತದೆ. ಎಲ್ಲ ಕೇಂದ್ರ ಸರ್ಕಾರನೇ ಕಾರಣ. ಸರ್, ಎಲೆಕ್ಟ್ರಿಸಿಟಿ ಬಿಲ್ 56 ಪೈಸೆ ಏರಿಕೆ ಆಗಿದೆ. ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡೋದು, ಎಲ್ಲಿ ವಿದ್ಯುತ್ ಹೆಂಗ್ ತಯಾರು ಮಾಡ್ತಾರೆ? ಅಲ್ಲ, ಇನ್ನು